ತಾವೆಲ್ಲ ಹಿರಿಯ ಸೇರ್ಕೊಂಡು ಬೆಂಗಳೂರಲ್ಲಿ ಸ್ವಾತಂತ್ರ್ಯ ಉದ್ಯಮದಲ್ಲಿ ಬೃಹತ್ ಮಟ್ಟದ ಸಮಾವೇಶ ಮಾಡಿದ ಸಮಾವೇಶನ ಯಶಸ್ವಿ ಮಟ್ಟದಲ್ಲಿ ನಡೆಸಿದ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಮೊದಲನೇದಾಗಿ ಪ್ರೊಫೆಸರ್ ಮಾವಳಿ ಶಂಕರಣ್ಣ ಅವರಿಗೆ ನಾವು ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಈ ಒಂದು ಹೋರಾಟನ ಅಚ್ಚುಕಟ್ಟಾಗಿ ಕರ್ನಾಟಕ ಮೂಲ ಮೂಲೆಗಳಿಂದ ಈ ಜನಾಗ್ರಹ ಆಂದೋಲನ ಅದರ ಉದ್ದೇಶ ಬಡವರಿಗೆ ವಸತಿ ಹಾಗೂ ಬ್ಯಾಕ್ಲಾಗ್ ಹುದ್ದೆಗಳು, ಭೂ ಹಕ್ಕು, ಈ ಮೇನ್ ಇವು ಆಲ್ರೆಡಿ ಉಪಯೋಗಿಸೋದ್ರಿಂದ ಈಗ ದಲಿತರಿಗೆ ಸಿಗಬೇಕಾದಂತ ನ್ಯಾಯಯುತವಾಗಿ ಬೇಡಿಕೆಗಳು ಈಡೇರಿಲ್ಲ. ಆ ಒಂದು ಹೋರಾಟಕ್ಕೋಸ್ಕರ ಈ ಒಂದು ಎಚ್ಚರಿಕೆ ಗಂಟೆ ಅದು ನಮ್ಮ ಪರಮೇಶ್ವರ್ಜಿ ಅವರು ಬಂದು ಖಂಡಿತವಾಗಿ ಈ ಒಂದು ವಾರದಲ್ಲಿನೇ ಈ ಒಂದು ಸೂಕ್ತ ಒಂದು ಈ ಬೇಡಿಕೆಗಳನ್ನೆಲ್ಲವೂ ನಮ್ಮ ಒಂದು ಕಾಂಗ್ರೆಸ್ ಪ್ರಣಾಳಿಕೆಗಳು ಇದ್ದಂತವೇ ಇದಾವೆ, ನಾವು ಆದಷ್ಟು ಇದು ಮಾಡ್ಕೊಳ್ತೇವೆ ಅಂತ ಹೇಳಿದ್ರೆ ಸುದೀರ್ಘವಾಗಿ ಎಲ್ಲ ಸುಮಾರು ಕಡೆ ನೋಡಿರ್ತೀರ. ಒಂದು 3 ಬೇಡಿಕೆ 4 ಬೇಡಿಕೆ 5 ಬೇಡಿಕೆ ಹೆಚ್ಚೆಚ್ಚು ಸುಮಾರು 19 ಬೇಡಿಕೆ ಇದ್ದೀರಾ. ಇವನ್ 19 ಬೇಡಿಕೆ ಈಡೇರಿಸ್ತಾರ ಅಂತ ಮಾನ್ಯ ಡಿಸಿಎಂ ಸಾಹೇಬ್ ಹೇಳಿದ್ದಾರೆ. ಅದರ ಅವ್ರ ಮೇಲೆ ಒಂದು ವಿಶ್ವಾಸ ಇಟ್ಕೊಂಡು ಇವತ್ತು ನಾವು ಬಹಳ ಖುಷಿಯಿಂದ ಇದೀವಿ. ಎಲ್ಲರೂ ಮುಂದಿನ ದಿನ ಹೇಳಿ ಏನಾಗುತ್ತೆ ನೋಡ್ಬೇಕು ಸರ್. ಇನ್ನೊಂದು ಸರ್, ಈ ಒಂದು ಸಂದರ್ಭದಲ್ಲಿ ಇನ್ನೊಂದು ವಿಷಯ, ಎಲ್ಲ ಹಿರಿಯರು ಬಹಳಷ್ಟು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದು ಈ ಒಂದು ಒಳ ಮೀಸಲಾತಿ ಯಾರಿಗೆ ತಂದುಕೊಟ್ಟಿದ್ದೀರಾ? ಆ ಒಂದು ಬಗ್ಗೆ ನಿಮ್ಗೆ ತೃಪ್ತಿ ಇದೆ ಸರ್? ಇಂಟರ್ನಲ್ ರಿಸರ್ವೇಶನ್ ಬಗ್ಗೆ ಇಂಟರ್ನಲ್ ರಿಸರ್ವೇಶನ್ ತೃಪ್ತಿ ಇದೆ. ಅದು ಖಂಡಿತವಾಗಿ ಕೆಲವೊಂದು ನ್ಯೂನತೆಗಳಿದೆ, ಸರಿ ಮಾಡ್ಕೊಡ್ತೀವಿ ಅಂತ. ಸರ್, ಇನ್ನೊಂದು ಮಾದಿಗ ಸಮುದಾಯದಲ್ಲೂ ತೃಪ್ತಿ ಇದೆ, ಒಡೆಯ ಸಮುದಾಯದಲ್ಲೂ ತೃಪ್ತಿ ಇದೆ, ಬಹಳಷ್ಟು ಸಮುದಾಯದಲ್ಲೂ ತೃಪ್ತಿ ಇದೆ. ಬಟ್ ನೀವು ಒಂದು ಅಲೆಮಾರಿ ಸಮುದಾಯಕ್ಕೆ ಬಹಳಷ್ಟು ಅನ್ಯಾಯ ಆಗಿದೆ, ಅದ್ರ ಬಗ್ಗೆ ನೀವು ಕಾಳಜಿನ ವಹಿಸಿರಲ್ಲ ಸರ್? ಇಲ್ಲ, ಅವ್ರಿಗೂ ಕೂಡ ಸೂಕ್ತ ಟೈಮ್ನಲ್ಲಿ ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೋಸ್ಕರ ನಮ್ಮ ಅಣ್ಣಾಜಿ ಅವರು ಸಹಿತ ಬೆಂಬಲ ಮಾಡಿದ್ದಾರೆ. ಬರೀ ಪತ್ರಿಕೆ ಹೇಳಿಕೆಗಳು ನ್ಯೂಸ್ ಮಾತಾಡ್ತೀರಾ, ಬಟ್ ಅವ್ರ ಸಮುದಾಯಕ್ಕೆ ಮಾತ್ರ ಒಳ್ಳೇದು ಮಾಡಲ್ಲ. ಇಲ್ಲ ಆಗುತ್ತೆ, ಖಂಡಿತ ಆಗುತ್ತೆ, ಅವ್ರಿಗೂ ನ್ಯಾಯ ಸಿಗುತ್ತೆ. ಮುಂದಿನ ದಿನಗಳಲ್ಲಿ ಹೋರಾಟ ಆಗ್ತಾರೆ. 28ರಲ್ಲಿ ಖಂಡಿತವಾಗಿ ದಲಿತ ಮುಖ್ಯಮಂತ್ರಿ ಹಾಗೆ ಆಗ್ತಾರೆ. ಇಲ್ಲ ಹಾಗೆ ಆಗ್ತಾರೆ. ಅದು ಇಲ್ಲ ಒಗ್ಗಟ್ಟಿದೆ, ಒಗ್ಗಟ್ಟಾಗ್ತಾರೆ, ಒಗ್ಗಟ್ಟಾಗ್ತಾರೆ 100%. ನಾವು ನೋಡ್ತಾ ಹೋದ್ರೆ ಅದರಲ್ಲಿ 90 ಭಾಗ ಈ ರಾಜ್ಯದ ದಲಿತರು, ಆದಿವಾಸಿಗಳು, ಮಹಿಳೆಯರು ಮತ್ತು ವಿಶೇಷವಾಗಿ ಅಲ್ಪಸಂಖ್ಯಾತರ ಸೇರಿರುವುದನ್ನು ನಾವು ನೋಡಬೇಕಾಗ್ತದೆ. ಹಾಗಾಗಿ ಇವತ್ತು ವಸತಿ ಯೋಜನೆಯಲ್ಲಿ 37 ಲಕ್ಷ ಕುಟುಂಬಗಳಿಗೆ ಮನೆ ಇರ್ತಕ್ಕಂತಹ ಕುಟುಂಬಗಳಿರ್ತಕ್ಕಂಥ ಬಹುತೇಕ ದಲಿತರ ಪರಿಸ್ಥಿತಿನ ನೀವು ನಮ್ಮ ಕಾರಣಗಳು ನೋಡಬೇಕಾಗಿದೆ. ಯಾವುದೋ ಕಾರಣಕ್ಕೆ 20 ವರ್ಷ 30 ವರ್ಷ ಇವಾಗ ನಮ್ಮ ರಾಜ್ಯ ನಾಯಕರಾಗಿರ್ತಕ್ಕಂಥ ಮಾವಳಿ ಶಂಕರ್ ಅವರು ಮಾತನಾಡಬೇಕಂತ ಕೇಳ್ಕೊಳ್ತಾರೆ.